ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇರೋ ಶಂಕರ್ ಅಷ್ಟಲ್ ಯೂಟ್ಯೂಬ್ ಚಾನಲ್. ಈ ಒಂದು ರಿಕ್ವೆಸ್ಟ್ ಏನಂದರೆ, ನಿಮಗೇನೋ ಟೈಮ್ ಇಲ್ಲಾಂದರೆ ಈ ವಿಡಿಯೋನ ಸೇವ್ ಮಾಡಿಕೊಂಡು ಆಮೇಲೆ ಬಂದು ನೋಡಿ. ಯಾಕಂದರೆ ಈ ವಿಡಿಯೋ ನೀವೆಲ್ಲೂ ಸ್ಕಿಪ್ ಮಾಡೋಂಗೇ ಇಲ್ಲ. ಅರ್ಧಂಬರ್ಧ ವಿಷಯ ತಿಳ್ಕೊಂಡ್ರೆ ಏನು ಎಕ್ಸಾಮಲ್ಲಿ ಹೆಲ್ಪ್ ಆಗಲ್ಲ ನಿಮಗೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಇವತ್ತಿನ ವಿಡಿಯೋ ಬಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ನ ಹೇಳ್ತಾ ಹೋಗ್ತೀನಿ. ನೀವು ಇದನ್ನು ಓದ್ಕೊಂಡು ಹೋಗಲೇಬೇಕು. ಸೊ ಯಾಕಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ 30 ಮಾರ್ಕ್ಸ್ ಬರೋದ್ರಿಂದ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಥರೋವಾಗಿ ರೆಡಿಯಾಗಿ ಹೋಗಲೇಬೇಕು. ಸೊ ನಾನು ಕೂಡ ಲಾಸ್ಟ್ ಇಯರ್ 99 ಸ್ಕೋರ್ ಮಾಡಿದ್ದೆ ಕೆಮಿಸ್ಟ್ರಿಯಲ್ಲಿ. ಇದೇ ಥರ ನಾನು ಪಿ ಡಿ ಎಫ್ನ ರೆಫರ್ ಮಾಡ್ಕೊಂಡು ಹೋಗಿದ್ದೆ. ಅದರಿಂದ ಇದೇ ಪಿ ಡಿ ಎಫ್ನ ನಿಮಗೆ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ನೀವೇನು ಹೊಸಬರೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈಗ ಮೊದಲಿಗೆ ಬಂದು ಆಲೋ ಆಲ್ಕೆನ್ಸ್, ಆಲೋ ಅರಿನ್ಸ್ ಮೊದಲೇ ಚಾಪ್ಟರ್ ಇದೆ ಅಂಥದ್ದು. ಸೊ ನಾನು ಯಾವ್ಯಾವ ಅಲ್ಲಿ ಟಾಪಿಕ್ ಇದೆ, ಯಾವ್ಯಾವ ರಿಯಾಕ್ಷನ್ಸ್ ಇದೆ ಅಂತ ಒಂದೇ ಪಿ ಡಿ ಎಫಲ್ಲಿ ಲೀಸ್ಟ್ ಮಾಡಿದ್ದೀನಿ. ಈ ಪಿ ಡಿ ಎಫ್ ಬೇಕು ಅಂದರೆ ನಿಮಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅದರಲ್ಲಿ ಪಿ ಡಿ ಎಫ್ ಹಾಕಿರ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಆಲೋ ಆಲ್ಕೆನ್ಸ್, ಆಲೋ ಅರಿನ್ಸಲ್ಲಿ SN1 ರಿಯಾಕ್ಷನ್, SN2 ರಿಯಾಕ್ಷನ್, ಇವೆರಡು ರಿಯಾಕ್ಷನ್ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಇವೆರಡು ರಿಯಾಕ್ಷನಲ್ಲಿ ಒಂದು ರಿಯಾಕ್ಷನ್ ಒಂದೇ ಬರುತ್ತೆ. ಸೊ ಇನ್ನು ರೋಲ್, ನೇಮ್ಡ್ ರಿಯಾಕ್ಷನ್ಸ್ ಇವೆಲ್ಲ ಇಂಪಾರ್ಟೆಂಟು. ಸೊ ಇದರಲ್ಲಿ ಮತ್ತೆ ಇಂಪಾರ್ಟೆಂಟ್ ಬಂದು ಸ್ವಾಟ್ಸ್ ರಿಯಾಕ್ಷನ್, ಫಿಂಕಾಸ್ಟರ್ ರಿಯಾಕ್ಷನ್. ಸೊ ಈ ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಸೈಡಿಗೆ ಇಟ್ಕೊಂಡು ಯಾವ್ಯಾವ ಟಾಪಿಕ್ನ ನೀವು ಕವರ್ ಮಾಡ್ಕೊಂಡಿದ್ದೀರಾ, ಯಾವ್ಯಾವ ಟಾಪಿಕ್ನ ನೀವು ಓದಬೇಕು ಅನ್ನೋದನ್ನು ನೀವು ಟಿಕ್ ಹಾಕ್ಕೊಳ್ತಾ ಹೋಗಿ. ನಿಮಗೆ ಕಾನ್ಫಿಡೆಂಟ್ ಬರ್ತಾ ಹೋಗುತ್ತೆ. ನಾನು ಇಷ್ಟು ಪ್ರಿಪೇರ್ ಆಗಿದ್ದೀನಿ, ಇಷ್ಟು ನಾನು ಮಾಡೋಬಲ್ಲೆ ಅಂತ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಈ ಪಾಠದಲ್ಲಿ ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟು. ಸೊ ಈ ವರ್ಷ ಈ ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ ನೆಕ್ಸ್ಟ್ ಬಂದು ಆಲೋ ಆಲ್ಕೆನ್ಸ್, ಆಲೋ ಅರಿನ್ಸ್. ಇದರಲ್ಲಿ ಒಂದು ಕ್ವಶನ್ದು ಮಲ್ಟಿಪಲ್ ಚಾಯ್ಸಲ್ಲಿ IUPAC ನೇಮ್ ಕೇಳ್ತಾರೆ. ಅದನ್ನು ಬಿಟ್ಟರೆ ವಿಲಿಯಮ್ ಸಿಂಥಸಿಸ್, ಅದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೊ ಅದು ಬಿಟ್ಟರೆ ಇರಾಗೆ ವೆರಿ ಮತ್ ಇಂಪಾರ್ಟೆಂಟ್ ಅಂದರೆ ಕ್ಯೂಮನ್ ಪ್ರೋಸೆಸ್. ಇದು ಪ್ರತಿ ವರ್ಷವೇ ಕೇಳ್ತಾರೆ, ಈ ವರ್ಷವೇ ಕೇಳ್ತಾರೆ ಫಿಕ್ಸು. ಸೊ ನೆಕ್ಸ್ಟ್ ಬಂದರೆ ರೇಮಂಡ್ ರಿಯಾಕ್ಷನ್, ಅದು ಕೂಡ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟು. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು ಇದ್ರೊಳಗೆ ಇದ್ದೇ ಇರುತ್ತೆ. ಇದ್ರ ಬಿಟ್ಟು ಬೇರೆದು ಏನೂ ಇರಲ್ಲ. ಈ ಪಿ ಡಿ ಎಫ್ನ ರೆಫರ್ ಮಾಡ್ಕೊಂಡೋಗಿ ನೀವು ಈಸಿಯಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯನ್ನು ಕ್ರ್ಯಾಕ್ ಮಾಡ್ಬೋದು. ಸೊ ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಬಂದು ಫಸ್ಟ್ನೇದೊಂದು. ಆಮೇಲೆ ಕ್ರಾಸ್ ಆರ್ಡರ್ ರಿಯಾಕ್ಷನ್, ಇದು ಕೂಡ ಈ ವರ್ಷ ಬರೋ ಸಾಧ್ಯತೆ ಇದೆ. ಅದ್ರ ಬಿಟ್ಟರೆ ಗೆಟರ್ಮನ್ ಕೋಚ್ ರಿಯಾಕ್ಷನ್, ಇದು ಲಾಸ್ಟ್ ಇಯರ್ ಬಂದಿಲ್ಲ, ಈ ವರ್ಷ ಬರೋ ಸಾಧ್ಯತೆ ಇದೆ. ಸೊ ಇಷ್ಟು ಬಂದರೆ ನೋಡ್ಕೊಂಬೇಡಿ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳೇ. ಇದ್ರ ಇನ್ನೊಂದು ಕ್ವಶನ್ ಏನಂದರೆ, ಇದು SuCl2. ಈ ಕ್ವಶನ್ನು ಯಾರೂ ಅಷ್ಟು ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಇದು ಸ್ವಲ್ಪ ಹಾರ್ಡ್ ಲೆವೆಲಲ್ಲಿ ಬರುತ್ತೆ. ಇದು ಕೇಳ್ತಾರೆ ಕ್ವಶನ್ನ, ಕೇಳೋ ಸಾಧ್ಯತೆ ಇದೆ, ನೋಡ್ಕೊಂಬಿಡಿ ಅದೊಂದು. ಸೊ ಇನ್ನು ಬಂದರೆ ಅಮೈನ್ಸು. ಫಸ್ಟ್ 3 ಟಾಪಿಕಲ್ಲೇ ನಿಮಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ಡು ಟ್ರಿಕ್ಸಾಗಿ ಕೇಳೋ ಸಾಧ್ಯತೆ ಇರುತ್ತೆ. ಬಟ್ ಲಾಸ್ಟ್ 2 ಟಾಪಿಕಲ್ಲಿ ಡೈರೆಕ್ಟ್ ಕ್ವಶನ್ ಇರ್ತವೆ. ಡೈರೆಕ್ಟ್ ನೀವು ಒಂದು ಫಸ್ಟ್ 4th ಚಾಪ್ಟ್ರಲ್ಲಿ 5-6 ಕ್ವಶನ್ ಇದ್ದಾವೆ, ಲಾಸ್ಟ್ ಟಾಪಿಕಲ್ಲಿ 5-6 ಕ್ವಶನ್ ಇದ್ದಾವೆ. ಅವ್ನು ಕರೆಕ್ಟಾಗಿ ಪ್ರಿಪೇರ್ ಆಗೋದ್ರೆ ನೀವು ಅದರಲ್ಲೇ ಕೇಳಿರ್ತಾರೆ, ಈಸಿಯಾಗಿ ನೀವು ಕ್ರ್ಯಾಕ್ ಮಾಡ್ಬೋದು. 4ನೇ ಚಾಪ್ಟರ್ ಬಂದು ಉಫ್ಮನ್ ಬ್ರೋಮೈಡ್ ರಿಯಾಕ್ಷನ್, ಇದು ಕೇಳೋ ಸಾಧ್ಯತೆ ಇದೆ, ಇದು ಕೂಡ ನೋಡ್ಕೊಂಬಿಡಿ. ಸೊ ಇದನ್ನು ಬಿಟ್ಟರೆ ಇವೆಲ್ಲ ಇಂಪಾರ್ಟೆಂಟೇ, ಇವನ್ನೆಲ್ಲ ಒಮ್ಮೆ ನೋಡ್ಕೊಂಬಿಡಿ. ಎಲ್ಲ ನೀವು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರ್ತೀರ ಐ ಥಿಂಕ್. ಸೊ ಲಾಸ್ಟ್ ಬಂದರೆ ಬಯೋಮಾಲಿಕಲ್ಸಲ್ಲಿ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ನಿಮಗೆ ಬಯಾಲಜಿಯಲ್ಲಿ ಯಾರು ಕರೆಕ್ಟಾಗಿ ರೆಡಿಯಾಗಿರ್ತೀಯೋ ಈ ಟಾಪಿಕ್ಕು ಈಸಿ ಆಗುತ್ತೆ ಅವರಿಗೆ. ಬಯಾಲಜಿಯಲ್ಲೂ ಸೇಮ್ ಟಾಪಿಕ್ಕು, ಸೇಮ್ ಕಾನ್ಸೆಪ್ಟ್ ಇರೋದ್ರಿಂದ ಕೆಮಿಸ್ಟ್ರಿ ನೀವು ಬಯಾಲಜಿಯಲ್ಲಿ ಆ ಟಾಪಿಕ್ ಹೋದರೆ ಈ ಟಾಪಿಕ್ ಓದೋದೇ ಬೇಡ, ನೀವು ಈಸಿಯಾಗಿ ಹೋಗಿ ಬರಿಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಟಾಪಿಕಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ಇನ್ಆರ್ಗ್ಯಾನಿಕ್ ಆಗಿ ಫಿಸಿಕಲ್ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಡ್ತಾ ಹೋಗ್ತೀನಿ. ಯಾವುದನ್ನು ಮಿಸ್ ಮಾಡ್ಕೊಬೋದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು.